ಇಲ್ವಲ್ಲ. ಅವಳು ಬಂದು ಶಾಸ್ತ್ರಗಳನ್ನ ಕೇಳಿದ್ರೆ ಏನ್ ಹೇಳ್ತಾರೆ ಅಂತ ಟೆಸ್ಟ್ ಮಾಡಿ ನೋಡ್ದೆ. ಮತ್ತೆ ಹೇಳಿದ್ರಾ? ನೀನು 2 minutes ಲೇಟ್ ಆಗಿ ಬಂದಿದ್ರೆ ಹೇಳ್ತಿದ್ರೇನೋ. ಡಿಸ್ಟರ್ಬ್ ಮಾಡ್ದೆ ಮಾಮ್. ಡಿಸ್ಟರ್ಬ್ ಮಾಡ್ದೆ ಅಂತಾಯ್ತು. ಒಂದ್ ವೇಳೆ ನಾನ್ ಬರೋದ್ರಲ್ಲಿ ಶಾಸ್ತ್ರಿಗಳು ನಿನ್ಗೆ ಶಾಪದ ಬಗ್ಗೆ ಹೇಳಿದ್ರೆ ಏನ್ ಮಾಡ್ತಿದ್ಯೆ ಗಂಗಾ? ಮಾಮ್, ನಾನು ಮಾಮ್ ಅಲ್ಲ, ಮೇಡಮ್ ಅಂತ ಕರಿಯೇ. ಇದು ನನ್ನ ನಿತ್ಯನ ಕಟ್ ಹಾಕಿದಿಕ್ಕೆ. ಇದು ನನ್ನ ನಿತ್ಯ ಹಾಗೆ ಆಕ್ಟ್ ಮಾಡಿ ನನ್ನ ಚೀಟ್ ಮಾಡಿದಕ್ಕೆ. ನೀನು ಗಂಗಾ ಅಂತ ನನಗೆ ಹೇಗ್ ಗೊತ್ತಾಯ್ತು ಅಂತ ಯೋಚಿಸ್ತಿದ್ಯಾ? ಎಲ್ಲ ಚೆನ್ನಾಗೆ ಮ್ಯಾನೇಜ್ ಮಾಡ್ದೆ ಕಣೆ. ಆದ್ರೆ ಕೊನೆಗೆ ಕುಂಕುಮ ತಗೊಂಡ್ ಬರ್ತೀನಿ ಅಂತ ಹೋದೆ ನೋಡು, ಅಲ್ಲಿ ಸಿಕ್ಬಿದ್ದೆ. ನನ್ ನಿತ್ಯ ಯಾವತ್ತು ಆಫ್ಟರ್ ಆಲ್ ಅರಿಶಿನ ಕುಂಕುಮಕ್ಕೋಸ್ಕರ ವಾಪಸ್ ಹೋಗಲ್ಲ. ಮನೇಲೆ ಡೌಟ್ ಬಂದಿತ್ತು, ಆದ್ರೆ ನೀನ್ ಮಹಾನಟಿ ಅಲ್ವಾ, ಚೀಟ್ ಮಾಡ್ದೆ. ದೇವಸ್ಥಾನದಲ್ಲಿ ನನ್ನ ಅವಾಯ್ಡ್ ಮಾಡ್ದಾಗ್ಲೂ ಡೌಟ್ ಬಂತು, ಆದ್ರೆ ಎಲ್ಲರೂ ಇದಾರಲ್ಲ ಅಂತ ತಡ್ಕೊಂಡೆ. ಕೊನೆಗೆ ಸರಿಯಾಗಿ ಸಿಕ್ಬಿದ್ದೆ. ನನ್ನೇ ವಾಚ್ಮ್ಯಾನ್ ಮಾಡ್ತೀಯ? ಎಷ್ಟೇ ಧೈರ್ಯ ನಿಂಗೆ? ಧೈರ್ಯ ಇರೋದಕ್ಕೆ ಮಾಡಿದ್ದು ಮೇಡಮ್. ಈಗ ನನ್ನ ತಪ್ಸಿದ್ರಿ, ಆದ್ರೆ ಈ ಊರ್ ಬಿಟ್ಟು ಹೋಗೋಷ್ಟ್ರಲ್ಲಿ ಶಾಸ್ತ್ರಿಗಳ ಹತ್ರ ಶಾಪದ ಬಗ್ಗೆ ಕೇಳ್ತೀನಿ. ಅದು ನಿನ್ ಕೈಲಾಗಲ್ಲ. ಯಾಕಾಗಲ್ಲ ಮೇಡಮ್? ಇಲ್ಲಿ ತನಕ ಬಂದವಳು ಇನ್ನು ಮುಂದೆ ಹೋಗಲ್ವಾ? ಎಲ್ರು ನೋಡೇ ಅವಳು ಹೆಚ್ಚುತ್ತಾ ಇರೋದು ಮಾಮ್. ಅವ್ರ ಮುಂದೆನೆ ಅವಳಿಗೆ ಪನಿಷ್ಮೆಂಟ್ ಕೊಡ್ಬೇಕು. ಕೊಡೋಣ ನಿತ್ಯ, ಆದ್ರೆ ಇಟ್ಸ್ ನಾಟ್ ದ ರೈಟ್ ಟೈಮ್. ವೇಟ್ ಮಾಡು. ಗುಡಿಲಿ ಏನ್ ನಡೀತು? ಅವಳು ಶಾಸ್ತ್ರಿಗಳನ್ನ ನೋಡೋ ಅಷ್ಟ್ರಲ್ಲಿ ನಾನು ಅವಳನ್ನ ಹೋಗ್ತಾ ಇದ್ದೆ. ಅವಳ ಪ್ಲಾನ್ ವರ್ಕೌಟ್ ಆಗದೆ ಇದ್ರು ಇವಾಗ ಇನ್ನೊಂದು ಪ್ರಾಬ್ಲಮ್ ಇದೆ. ಏನು? ಜೈಗೆ ಸತಿವಿಯೋಗ ಆಗ್ಬಾರ್ದು ಅಂತ ಶಾಸ್ತ್ರಿಗಳು ಕಾಶಿಯಿಂದ ಏಕಮುಖಿ ರುದ್ರಾಕ್ಷಿ ತಂದ್ಕೊಟ್ಟಿದ್ದಾರೆ. ಅದನ್ನ ನಾಳೆ ಜೈಗೆ ಕಟ್ತಾರಂತೆ. ಅದು ಜೈ ಕತ್ತಲಿದ್ರೆ ಇನ್ಯಾವ ಶಾಪನೂ ಇರಲ್ಲ ಅಂತ ಹೇಳಿದ್ರು. ಹಾಗೇನಾದ್ರೂ ಆದ್ರೆ ಗಂಗಾ ಶಾಶ್ವತವಾಗಿ ಜೈಗೆ ಹೆಂಡತಿ ಆಗಿರ್ತಾಳೆ. ಅವಳ ಶಾಪದಿಂದ ಸಾಯಲ್ಲ. ಏನ್ ಮಾಡುದು ಮಾಮ್? ಒಂದು, ನಾಳೆ ಜೈ ಕತ್ತಿಗೆ ಆ ರುದ್ರಾಕ್ಷಿ ಹಾಕ್ತಿದ್ದ ಹಾಗೆ ಮಾಡ್ಬೇಕು. 2, ಜೈ ವಂಶದಿಂದ ತನ್ನ ಕುಟುಂಬಕ್ಕೆ ಪ್ರಾಣ ನಷ್ಟ ಆದ್ರೂ ಇನ್ನೂ ಆ ವಂಶಕ್ಕೆ ಒಳ್ಳೇದ್ ಮಾಡಕ್ ನೋಡ್ತಿರೋ ಶಾಸ್ತ್ರಿಗಳಿಗೆ ಮೊದಲು ಅವಮಾನನ, ಆಮೇಲೆ ಸಾವನ್ನ ಪರಿಚಯ ಮಾಡಿಸ್ಬೇಕು. ನಾನ್ ಪ್ಲಾನ್ ಮಾಡಿದ್ದೀನಿ ನಿತ್ಯ. ಸ್ವಲ್ಪ ಹೊತ್ತಲ್ಲಿ ಹೊರಡೋಣ, ಸರಿನಾ? ನೀನ್ ರೆಡಿ ಆಗಿರು. ಆ ಶಾಸ್ತ್ರಿಗಳಿಗಿಂತ ಮೊದಲು ಗಂಗಾಗೆ ಅವಮಾನ ಆಗೋ ಹಾಗೆ ಮಾಡ್ಬೇಕು. ಮಾಮ್ ಬೇಡ ಅಂದ್ರೂ ಸರಿ, ಅವಳನ್ನ ಇವತ್ ಮಾತ್ರ ಬಿಡಬಾರ್ದು. ನಿತ್ಯ, 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 ನಿತ್ಯ ಡಾರ್ಲಿಂಗ್. ಏನ್ರಿ? ನನ್ ಸ್ನಾನ ಮಾಡ್ಕೊ ಬರೋಷ್ಟ್ರಲ್ಲಿ ಹೊಸ ಪಂಚೆ ಹೊಸ ಶರ್ಟ್ನ ರೆಡಿ ಮಾಡಿಟ್ಟಿರು. ಹಾಗೆ ನೀನು ಕೂಡ ಸ್ನಾನ ಮಾಡಿ ಹೊಸ ಸೀರೆ ಉಟ್ಕೊಂಡು ಮಲ್ಗೆ ಹೂ ಮುಡ್ಕೊಂಡು ರೆಡಿಯಾಗಿರೋ.
ಯಾಕ್ರಿ? ನಾನು ಹೊಸ ಮದುಮಗನಾಗಿ ನೀನು ಮದುಮಗಳ ತರ ರೆಡಿಯಾಗಿ ಹುಣ್ಮೆ ರಾತ್ರಿಲಿ ಒಂದ್ ಕಡೆ ಮರದ ನೆರಳಲ್ಲಿ ನದಿ ತೀರದಲ್ಲಿ ಹಾಗೇ ನಡ್ಕೊಂಡು ಶುರು ಮಾಡೋಣ. ಅಮ್ಮ, ಇವ್ರು ಮತ್ತೆ ಏನೋ ಪ್ಲಾನ್ ಮಾಡಿದ್ದಾರೆ. ಕತ್ಲಲ್ಲಿ ಯಾಕ್ರಿ? ಸುಮ್ನೆ ಹುಳ ಹುಟ್ಟೆ ಇರುತ್ತೆ. ಹುಲಿ ಸಿಂಹ ಇದ್ರೂ ನೋ ಪ್ರಾಬ್ಲಮ್, ಐ ಕ್ಯಾನ್ ಮ್ಯಾನೇಜ್. ಹೇಳಿದ್ನ ಕೇಳ್ಬೋದಲ್ವಾ? ಹಾಗಲ್ಲ ರೀ. ನೀನ್ ಹೇಳಿದಕ್ಕೆ ನಾನು ದೇವಸ್ಥಾನಕ್ಕೆ ಬಂದೆ. ನಾನ್ ಕೇಳಿದ್ರೆ ನೀನ್ ಔಟಿಂಗೂ ಬರಲ್ವಾ? ಸಾರಿ, ಈ ಅರೇಂಜ್ಮೆಂಟ್ಸ್ ಎಲ್ಲ ನಂದಲ್ಲ. ನಿನ್ನೆ ಗ್ರಹಣದ ಹೆಸರು ಹೇಳಿ ನೀನೇ ನಾಣಿ ಜೊತೆ ಹೇಗ್ ಪ್ಲಾನ್ ಮಾಡಿಸಿದ್ದೋ ಅದೇ ನಾಣಿ ಸ್ವಾಮಿ ಭಕ್ತಿಗೆ ಇವತ್ತು ಹೀಗ್ ಪ್ಲಾನ್ ಮಾಡ್ದ. ಆ ನಾಣಿಗೆ ಬುದ್ಧಿ ಇಲ್ಲ ಅಂದ್ರೆ ನಿಮ್ಗೇನಾಗಿದೆ ರೀ? ಓಪನ್ ಆಗಿ ಹೇಗೆ? ಯಾರಾದ್ರೂ ನೋಡಿದ್ರೆ? ಇಲ್ಲಿಗೆ ಯಾರು ಬರಲ್ಲ. ಈ ತೋಟದಲ್ಲಿ ವರ್ಕ್ ಮಾಡೋ ಕೆಲ್ಸದವ್ರೇ ಅಲ್ಲ, ಈ ತೋಟದಲ್ಲಿ ತಿರುಗೋ ಪ್ರಾಣಿ ಪಕ್ಷಿಗಳಿಗೆ ಕೂಡ ರಜೆ ಕೊಟ್ಟಾಯ್ತು. ಸೊ ಮೇಲೆ ಮೂನು, ಕೆಳಗೆ ನೀನು ನಾನು ಬಿಟ್ರೆ ಇನ್ಯಾರೂ ಬರಲ್ಲ, ಬರೋದಕ್ಕೂ ಆಗಲ್ಲ. ಅದ್ ಹಾಕಲ್ಲ ರೀ. ಫಸ್ಟ್ ನೈಟ್ ಅಂದ್ರೆ ಹಾಲಿರ್ಬೇಕಾ? ಇದೆ, ಇಲ್ಲೇ ಎಲ್ಲೋ ಇಟ್ಟೆ ಅನ್ನಲ್ಲ. ಅಲ್ಲಿ ನೋಡು. ಕಮಾಂಡ್ ಹಿಯರ್. ಅಬ್ಬಾ ಇರ್ರಿ, ಹಾಲಿನ ಗ್ಲಾಸ್ ಒಂದಿದ್ರೆ ಸಾಕಾ? ಇನ್ನೇನು ಸ್ವೀಟಾ? ಅದು ಇದೆ. ಸ್ವೀಟು ಅಲ್ಲ, ಚಕ್ಲಿ ಕೊಡ್ಬೇಡೇನೋ ಅಲ್ಲ. ಮತ್ತಿನ್ನೇನು? ಎಲ್ಲದಕ್ಕಿಂತ ಮುಖ್ಯವಾದ್ದೇ ಇಲ್ಲ. ಏನದು? ಮಲ್ಗೆ ಹೂ. ಮಲ್ಗೆ ಹೂ ಇಲ್ದೆ ಶೋಭನ ಹೇಗೆ ರೀ? ಎಲ್ಲಿ ಮಲ್ಗೆ ಹೂ? ಇದೇನೋ ನಾಣಿ. ನಾನ ನಾನ ನಮ್ಮ ಬಾಸು ಶೋಭನ, ನೆಕ್ಸ್ಟ್ ವರುಷಾನೆ ನಮ್ಮ ಮರಿ ಬಾಸು ಬರ್ತಾನೆ. ಈ ಮಲ್ಗೆ ಹೂವೇನ್ ಇಲ್ಲಿದೆ? ಅಲ್ಲಿರ್ಬೇಕಲ್ವಾ ಇದು? ಮೊದ್ಲೇ ಹಾಕಿದ್ರೆ ಬಾಡೋಗುತ್ತೆ ಅಂತ ಫ್ರೆಶ್ ಆಗಿ ಹಾಕೋಣ ಅನ್ಕೊಂಡು ಮರ್ತ್ಬಿಟ್ನಲ್ಲ ನಾನು. ಈಗಲ್ಲಿ ಬಾಸ್ ಪರಿಸ್ಥಿತಿ ಏನೋ. ಈ ನಾಣಿ ಮತ್ತೆ ಬತ್ತಿ ಇಟ್ಟ. ಗ್ಲಾಸ್ ಇಲ್ದೆ ಮಿಲ್ಕ್ ಕುಡಿಬಹುದು, ಪ್ಲೇಟ್ ಇಲ್ದೆ ಫ್ರೂಟ್ ತಿನ್ಬಹುದು. ಆದ್ರೆ ಮಲ್ಗೆ ಹೂ ಇಲ್ದೆ ಫಸ್ಟ್ ನೈಟ್ ಹೇಗೆ ರೀ? ಅಡ್ಜಸ್ಟ್ ಮಾಡ್ಕೊ ನಿತ್ಯ. ನೋ ಕಾಂಪ್ರಮೈಸ್. ಎಲ್ಲ ಅರೇಂಜ್ಮೆಂಟ್ ಮಾಡಿ ಮಲ್ಗೆ ಹೂ ಬಿಟ್ರೆ ಹೇಗೆ? ಆಗ್ಲೇ ಅನ್ಕೊಂಡೆ ನಾಣಿ ಇದ್ನೆಲ್ಲ ಇಷ್ಟು ಪರ್ಫೆಕ್ಟ್ ಆಗಿ ಮಾಡ್ತಾನ ಅಂತ. ಎಲ್ಲ ಇಟ್ಟು ಬೇಕಾದ್ರೆ ಮರ್ತಿದ್ದಾನೆ. ಹೌದು, ಮಲ್ಗೆ ಹೂ ನಿನ್ ತಲೆಲೇ ಇದೆಯಲ್ಲ. ಮಲ್ಗೆ ಹೂ ಮೇಲೆ ತಲೆ ಇಡ್ಬೇಕೆ ಹೊರತು ತಲೆ ಮೇಲಿರೋ ಹೂನ ಹಾಸಿಗೆ ಮೇಲೆ ಹಾಕ್ಬಾರ್ದು ರೀ. ಮತ್ ಇನ್ನೇಗೆ? ಬೇಜಾರ್ ಆಗ್ಬೇಡ್ರಿ, ಹೇಗೋ ಇಷ್ಟು ದೂರ ಬಂದ್ವಲ್ಲ. ಮಲ್ಕೊಳ್ಳಿ. ಅಯ್ಯಯ್ಯೋ, ನಂಗೆ ನಾಚಿಕೆ ಆಗುತ್ತೆ. ಓಯ್, ಏನ್ ಮಾಡ್ತಿದ್ಯಾ? ಹೆಂಡತಿನ ಕಾರೇಶು ದಾಸಿ ಕರಣೇಶು ಮಂತ್ರಿ ಅಂತಾರಲ್ಲ, ಅದಕ್ಕೆ ರೀ ನಿಮ್ ಕಾಲ್ನ ಒತ್ತಾ ಇದ್ದೀನಿ. ಓ ಮೈ ಮ್ಯಾಡ್ ವೈಫ್. ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ ಅಲ್ಲ, ಶಯನೇಶು ರಂಭ. ಕಮಾನ್.
ಕಮಾನ್ ಕಮಾನ್ ಡಾರ್ಲಿಂಗ್. ಅಯ್ಯೋ ಅಯ್ಯೋ. ಏನಾಯ್ತು ರೀ? ಏನು ಇಲ್ಲ. ಅಯ್ಯೋ ಅಯ್ಯೋ. ಏನ್ರಿ? ಏನು ಇಲ್ಲ. ಅಯ್ಯೋ ಏನ್ರಿ, ಏನಾಯ್ತು? ಏನು ಇಲ್ಲ. ಅಯ್ಯೋ ಅಯ್ಯೋ ಅಮ್ಮ ಅಮ್ಮ. ಅಯ್ಯೋ 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 ದೇವ್ರೆ. ಏನ್ರಿ? ಏನು ಇಲ್ಲ. ಅಮ್ಮ ಅಮ್ಮ. ಅಯ್ಯೋ ಹೇಳ್ರಿ. ಒಂದ್ ನಿಮಿಷ. ಅಯ್ಯೋ ಕಲ್ ಕೊಡ್ದಿರೋ ಮಂಗನ್ ತರ ಈಗ ಆಡ್ತಿದಿರಲ್ರಿ? ನಮಸ್ಕಾರ. ನಮಸ್ಕಾರ ಅಣ್ಣಮ್ಮ. ಶಾಸ್ತ್ರಿಗಳೇ, ವರುಣ ಯಾಗ ಶುರು ಮಾಡೋಣವಾ? ಯಾಗ ಮಾಡೋಕ್ಕಿಂತ ಮುಂಚೆ ಪೂಜೆ ಮಾಡ್ಬೇಕಮ್ಮ. ನೂತನ ದಂಪತಿಗಳಿಗೆ ಪೂಜೆ ಕೂತ್ಕೊಳ್ಳಕ್ ಹೇಳಿಮ್ಮ. ನೀವಿಬ್ರು ಹೋಗಿ ಪೂಜೆಗೆ ಕೂತ್ಕೊಳ್ಳಿ. ಎಷ್ಟೊತ್ತು ಮಾಮ್? ಆ ಸ್ನೇಕ್ ಇನ್ಯಾವಾಗ ಬರುತ್ತೆ? ವೇಟ್ ನಿತ್ಯ, ಮೊದಲು ಶಾಕು, ಆಮೇಲೆ ಸ್ನೇಕು. ಏನಮ್ಮ ಈ ಘೋರ? ನಾನು ನಿಮ್ಗೆ ಕೊಟ್ಟಿದ್ದೇನು, ನೀವು ತಂದಿರೋದೇನು? ಅದೇ ನನ್ಗೂ ಅರ್ಥ ಆಗ್ತಿಲ್ಲ ಶಾಸ್ತ್ರಿಗಳೇ. ಕಲ್ಪನಾ, ಅದರಿಂದ ರುದ್ರಾಕ್ಷಿ ತೆಗೆದು ಮೀನ್ ಇಟ್ಟಿದ್ಯಾರು? ಏನ್ ಚಂದ್ರಿಕಾ, ಅದು ನಿನ್ ಕೆಲ್ಸನೇನಾ? ನನ್ ಯಾಕೆ ಕೇಳ್ತೀಯ ಅಜ್ಜಿ? ನನಗೇನ್ ಗೊತ್ತು? ಓಹೋ, ಇದು ಚೆನ್ನಾಗಿದೆ. ನಂಗೂ ಏನ್ ಗೊತ್ತಿಲ್ಲ. ಸಕಲ ಚರಾಚರ ಪ್ರಾಣಿಕೋಟಿಗೆ ಲಯಕಾರ ಆಗಿರೋ ಆ ಕಾಶಿ ವಿಶ್ವೇಶ್ವರನ ಸನ್ನಿಧಿಯಿಂದ ತಂದಿರೋ ರುದ್ರಾಕ್ಷಿ ಮಾಯ ಆಗಿದೆ ಅಂದ್ರೆ ಇನ್ಯಾವ ದೇವರು ನಿಮ್ಮನ್ನ ಕಾಪಾಡಕ್ಕಾಗಲ್ಲಮ್ಮ. ಏನಂತೀರಿ ಶಾಸ್ತ್ರಿಗಳೇ? ನೀವು ವಿಧಿ ವಿಧಾನಕ್ಕೆ ತಲೆ ತಗ್ಗಿಸ್ಲೇಬೇಕು. ವಿಧಿ ಅಂದ್ರೇನು, ವಿಧಾನ ಅಂದ್ರೇನು? ಹೇಳಿ ಸ್ವಾಮಿ, ನೀವೇನು ಹೇಳ್ತಿದ್ದೀರಾ? ನಮ್ಗೇನಾದ್ರೂ ಹೇಳ್ಬೇಕು ಅಂದ್ಕೊಂಡ್ರಾ? ಬೇಗ ಹೇಳಿ. ಇನ್ನು ನಾನು ಹೇಳಬೇಕಾಗಿದ್ದು ಏನೂ ಇಲ್ಲಮ್ಮ. ದೈವ ಸಂಕಲ್ಪ ಗಟ್ಟಿಯಾಗಿದೆ. ನನ್ನ ಪ್ರಯತ್ನ ಗಂಗೆಯಲ್ಲಿ ಕಲ್ಸೋಯ್ತು.
ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ, ಏನಾಯ್ತು ಶಾಸ್ತ್ರಿಗಳೇ? ಏನಾಯ್ತು ಶಾಸ್ತ್ರಿಗಳೇ, ಏನಾಯ್ತು ಶಾಸ್ತ್ರಿಗಳೇ? ಏನ್ ಪಾಪ ಮಾಡಿದ್ರು ಸಾವು ಮಾತಾಡ್ಸ್ಕೊಂಡ್ ಹೋಯ್ತು. ಚಂದ್ರಿಕಾ, ಹೌದಜ್ಜಿ, ಪಾಪ ಮಾಡ್ದವ್ರನ್ನೇ ಹಾವು ಕಚ್ಚೋದು ಅಂತಾರಲ್ಲ. ಯಾರು ಹೇಳಿದ್ದು? ಶಾಸ್ತ್ರಿಗಳು ನಮ್ ಕುಟುಂಬಕ್ಕೆ ಆತ್ಮೀಯರು. ಅವ್ರ ಬಗ್ಗೆ ಹೀಗೆಲ್ಲ ಮಾತಾಡೋದು ತಪ್ಪು. ನಿಜ ಹೇಳಿದ್ರೆ ನಿಷ್ಠೂರ ಮಾಡ್ತಾರೆ ಚಂದ್ರಿಕಾ. ನಮ್ಗೆ ಯಾಕ ಕಷ್ಟ? ಸುಮ್ನಿರೋದೇ ಒಳ್ಳೇದು. ಹಾಗಲ್ಲ ಬಾವ, ಈ ಊರಲ್ಲಿ ನಮ್ಗಿನ್ನೂ ಬೆಲೆ ಇದೆ ಅಂದ್ರೆ ಅದು ಶಾಸ್ತ್ರಿ ಅವರಿಂದ ಅಲ್ವಾ? ಅಂತ ಒಳ್ಳೆ ವ್ಯಕ್ತಿ ಜೀವಂತವಾಗಿದ್ರೆ ನಮ್ಗೆ ಒಳ್ಳೇದಲ್ವಾ? ಏನ್ ಒಳ್ಳೇದಾಗಿದೆ ಅಣ್ಣ? ಈ ಊರು ಒಳ್ಳೇದಾಗಿದ್ರೆ ಯಾಕೆ ನಾವು ಊರ್ ಬಿಟ್ಟು ಹೊರಟೋಗ್ತಿದ್ವಿ? ಯಾವಾಗ ಈ ದರಿದ್ರ ದೂರಕ್ ಬಂದ್ವೋ ಶಾಪ ಕೊಟ್ಟ ಹಾಗೆ ಏನೋ ಕೆಟ್ಟದ್ ಆಗ್ತಾನೆ ಇದೆ. ಈ ಊರು ನಮ್ಗೆ ಏನ್ ಒಳ್ಳೇದ್ ಮಾಡಿದ್ಯೋ ಗೊತ್ತಿಲ್ಲ, ಇಲ್ಲಿದ್ರೆ ಮಾತ್ರ ಯಾವಾಗ್ಲೂ ಕೆಟ್ಟದೇ ಆಗತ್ತೆ. ನನಗನ್ಸತ್ತೆ ಆ ಹಾವು ನಮ್ಮನೇಲೆ ಯಾರನ್ನೋ ಕಚ್ಚಕ್ ಹೋಗಿ ಆ ಶಾಸ್ತ್ರಿಗಳನ್ನ ಕಚ್ಚಿದೆ. ಚಂದ್ರಿಕಾ, ಸಾಕ್ ನಿಲ್ಲಿಸ್ತೀಯಾ? ನಿನಗ್ ನಿಷ್ಠೂರ ಅನ್ಸಿದ್ರು ಇದೇ ನಿಜ ಅಜ್ಜಿ. ನಮ್ಗೆ ಹೇಳ್ದೆ ಅವ್ರು ಈ ಊರಿಗೆ ಬಂದಿದ್ದು ತಪ್ಪು. ಅವ್ರನ್ನ ಹುಡುಕ್ತಾ ಹಿಂದೆ ನಾವು ಬಂದಿದ್ದು ನಮ್ ತಪ್ಪು. ಆದಷ್ಟು ಬೇಗ ಈ ಊರ್ ಬಿಟ್ಟು ಹೋಗದೆ ಇದ್ರೆ ಇನ್ನೂ ತಪ್ಪಾಗತ್ತೆ. ಬೇಗನೆ ಹೊರಡೋದು ಒಳ್ಳೇದು. ತುಂಬಾ ಚೆನ್ನಾಗಿ ಹೇಳ್ದೆ ಚಂದ್ರಿಕಾ. ಊರ್ ಬಿಟ್ಟು ಹೋಗದೆ ಹೋದ್ರೆ ತಪ್ಪಿನ ಮೇಲೆ ತಪ್ಪು ಆಗ್ತಾನೆ ಇರತ್ತೆ. ನೈಟ್ ಟೈಮ್ ಜರ್ನಿ ಬೇಡ ಅತ್ತೆ, ನಾಳೆ ಮಾರ್ನಿಂಗ್ ಹೋಗೋಣ. ಏನ್ರಿ, ಬನ್ನಿ. ಅಯ್ಯೋ, ಕಾಯಿ ಕೆಟ್ಟೋಗಿದೆಯಲ್ಲ. ರಾವು ಕಾಲ, ಆರೋಗ್ಯರ ಆರ್ತಿ, ಹಾಳಾಗಿರೋ ತೆಂಗಿನಕಾಯಿ. ಏನೋ ಅಪಾಯ ಆಗುತ್ತೆ ಅಂತ ಶಾಸ್ತ್ರಿಗಳು ಹೇಳಿರೋ ಮಾತು. ಏನ್ ಮಾಡ್ಲಿ ಈಗ? ಇದನ್ನ ತಡಿಲ ಇಲ್ಲ ಹೋಗ್ಲಿ ಅಂತ ಬಿಟ್ಬಿಡ್ಲ? ನಾಣಿ, ನಮ್ ಜೊತೆ ಬರ್ತೀಯಾ ಇಲ್ಲ ಇಲ್ಲೇ ಇರ್ತೀಯಾ? ಈಗ ಏನ್ ಹೇಳಿದ್ರು ಇವ್ರು ಕೇಳಲ್ಲ. ಇನ್ನು ಭಗವಂತನ ಮೇಲೆ ಭಾರ ಹಾಕ್ಬೇಕು. ನಿಮ್ ಮಾಮ್ಗೆ ಏನಾದ್ರು ಅರ್ಜೆಂಟ್ ವರ್ಕ್ ಇದೆಯಾ? ಅಷ್ಟು ಸ್ಪೀಡಾಗಿ ಹೋಗ್ತಿದಾರಲ್ಲ. ನಿತ್ಯ, ಡ್ರೈವಿಂಗ್ ಅಲ್ಲಿ ನಿನ್ನ ಸೋಲ್ಸೋರೇ ಇಲ್ಲ. ನೀನೇನಾದ್ರೂ ರೇಸಿಂಗ್ ಹೋದ್ರೆ ನಿನ್ನ ಕ್ರಾಸ್ ಮಾಡೋರೇ ಇರಲ್ಲ. ಇದಿನ್ನು ಕಡಿಮೆ ಮಾಮ್. ನನ್ ಸ್ಪೀಡಿಗೆ ಈ ರೋಡ್ ತಡ್ಕೊಳ್ಳೋದ್ ಕಷ್ಟ. ಅದ್ ಸರಿ, ಸಿಟಿಗೆ ಹೋದ್ಮೇಲೆ ನಮ್ ಪ್ಲಾನ್ ಏನು ಮಾಮ್? ಇನ್ನೂ ಯೋಚನೆ ಮಾಡಿಲ್ಲ. ಇವಾಗೇನೋ ಅವರಿಂದ ದೂರ ಬಂದ್ವಿ, ನೋಡೋಣ ಅಪಾಯ ಯಾರಿಗಾಗತ್ತೋ ಹೇಗಾಗತ್ತೋ. ನಿತ್ಯ, ಅದ್ ನಿಮ್ ಮಾಮ್ ಕಾರ್ ಅಲ್ವಾ? ಹೌದು ರೀ. ಏ ನಿತ್ಯ,
ಏಯ್ ಹುಚ್ಚ ನಿನಗೆ ಹಿಂದೆ ಮುಂದೆ ನೋಡ್ಕೋಬಾರ್ದಾ? ನಮ್ಮ ಮಾಮ್ ಫಾತಿಮಾ ರೀ. ನಿನ್ಗೇನಾದ್ರೂ ಆದ್ರೆ ನಾನೇನ್ ಮಾಡ್ಲಿ? ಮೊದಲು ಅವ್ರಿಗೆ ಏನಾಗಿದೆಯೋ ನೋಡೋಣ ಬಾಜೆ. ಬನ್ನಿ. ಅಯ್ಯೋ, ನನ್ನ ಕ್ಷಮಿಸ್ಬಿಡಿ ಅಮ್ಮವ್ರೆ. ನಿಮಗೆ ಹೀಗಾಗೋ ಕಾರಣ ನಾನೇ. ಈ ದೇವಿಪುರಕ್ಕೆ ನಾನು ಬರ್ತಾ ಇದ್ದಿದ್ರೆ ನೀವು ಮೇಡಮ್ ಬರ್ತಾ ಇರ್ಲಿಲ್ಲ. ಅಯ್ಯೋ ಅಯ್ಯೋ, ನಿಮ್ಗೆ ಈ ಪ್ರಮಾದ ಆಗ್ತಿರ್ಲಿಲ್ಲ ಅಮ್ಮವ್ರೆ. ನನ್ನ ಕ್ಷಮಿಸಿ ಅಮ್ಮವ್ರೆ, ನನ್ನ ಕ್ಷಮಿಸಿ. ಗಂಗಾ, ಇಲ್ವಾ ನೀನಲ್ಲ, ನಾನೇ ನಿನ್ಗೆ ಸಾರಿ ಹೇಳ್ಬೇಕು. ಯಾಕೆ ಮೇಡಮ್, ನಾನ್ ನಿನ್ಗೆ ತುಂಬಾ ಕಷ್ಟ ಕೊಟ್ಟೆ. ಎಷ್ಟೋ ಸಲ ಬೈದೆ, ಹೊಡ್ದೆ, ಕೇಳಿಸ್ದವಳ ಹಾಗೆ ನೋಡ್ದೆ, ಅವಮಾನ ಮಾಡ್ದೆ. ನಿಮ್ಮಮ್ಮಂಗೆ ತೊಂದರೆ ಕೊಟ್ಟೆ, ಹಿಂಸೆ ಮಾಡ್ದೆ. ಅದ್ರ ಜೊತೆ ನಾನ್ ನಿನ್ ಜೀವನನ ಅಂದವಾದ ಕನ್ಸಿನ ಆಗಿರೋ ಮದ್ವೆನ ನಿನ್ಗೆ ಕೆಟ್ಟ ಕನ್ಸು ಮಾಡ್ದೆ. ನಿನಗೆ ಇಷ್ಟ ಇಲ್ದಿರೋ ಕೆಲ್ಸ ಎಲ್ಲ ನಿನ್ ಹತ್ರ ಮಾಡಿಸ್ದೆ. ಅದಕ್ಕೆ ನೀನೆ ನಿಮಿಷನೋ ಅರ್ಧ ನಿಮಿಷನೋ ನನಗ್ ಗೊತ್ತಿಲ್ಲ, ನಾನ್ ಸಾಯೋದ್ರಲ್ಲಿ ನನ್ನ ಕ್ಷಮಿಸು ಗಂಗಾ. ಇಲ್ಲ, ಶಾಪದ ಬಗ್ಗೆ ತಿಳ್ಕೊಳ್ಳೋದ್ ಬಿಟ್ರೆ ನಿಮ್ ಮೇಲೆ ನನ್ಗೆ ಯಾವ ಕೋಪನೂ ಇಲ್ಲ ಅಮ್ಮವ್ರೆ, ಯಾವ ಕೋಪನೂ ಇಲ್ಲ. ಶಾಪ ಏನು ಯಾವತ್ತೋ ಗೊತ್ತಾಯ್ತು ಗಂಗಾ. ನನ್ ಪ್ರಾಣ ಹೋಗೋದೆ ಶಾಪ. ಗುಡ್ ಬೈ ಗಂಗಾ. ಅಯ್ಯೋ ಅಮ್ಮವ್ರೆ, ಬೇಡ ಅಮ್ಮವ್ರೆ, ನೀವೆಲ್ಲೂ ಹೋಗೋ ಹಾಗಿಲ್ಲ. ನಿಮ್ಮನ್ನ ನಾನು ಬಿಡೋದಿಲ್ಲ. ನೀವ್ ಬದುಕ್ಬೇಕು ಅಮ್ಮವ್ರೆ. ನಾನ್ ನಿಮ್ಮನ್ನ ಬದುಕಿಸ್ತೀನಿ ಅಮ್ಮವ್ರೆ.
ಮುಚ್ಚಬೇಡಿ ಅಮ್ಮೋರೆ, ಕಣ್ ಬಿಡಿ, ಕಣ್ ಮುಚ್ಚಬೇಡಿ ಅಮ್ಮೋರೆ, ಅಮ್ಮೋರೆ ಕಣ್ ಮುಚ್ಚಬೇಡಿ ಅಮ್ಮೋರೆ, ಅಮ್ಮೋರೆ ಕಣ್ ಮುಚ್ಚಬೇಡಿ ಅಮ್ಮೋರೆ, ಕಣ್ ಬಿಡಿ ಅಮ್ಮೋರೆ, ಕಣ್ ಬಿಡಿ ಅಮ್ಮೋರೆ, ಅಮ್ಮೋರೆ, ಅಮ್ಮೋರೆ ಕಣ್ ಬಿಡಿ ಅಮ್ಮೋರೆ, ಅಮ್ಮೋರೆ, ಅಮ್ಮೋರೆ ಕಣ್ ಬಿಡಿ ಅಮ್ಮೋರೆ. ಅಮ್ಮೋರೆ ಕಣ್ ಬಿಡಿ ಅಮ್ಮೋರೆ. ಡಾಕ್ಟರ್, 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 ಅಮ್ಮೋರೆ, ಅಮ್ಮೋರೆ, ಡಾಕ್ಟರ್, ಡಾಕ್ಟರ್, ಇವರು ಮಾತಾಡ್ತಾ ಇಲ್ಲ ಡಾಕ್ಟರ್, ಕಣ್ ಬಿಡ್ತಾ ಇಲ್ಲ ನೋಡಿ ಡಾಕ್ಟರ್, ಏನಾಯ್ತು ನೋಡಿ. ಸಾರಿ ನಮ್ಮ ಡಾಕ್ಟರ್, ಫಾತಿಮಾ ಇಲ್ದಿದ್ರು ಚೆನ್ನಾಗಿದ್ದಾಳೆ ಅಂತ ಯಾಕಮ್ಮ ಹೇಳ್ದೆ? ಹಾಗೆ ಹೇಳ್ತಾ ಇದ್ರೆ ನಮ್ಮ ಅಮ್ಮ ಬದುಕಲ್ಲ ಮಾವ. ಫಾತಿಮಾ ಸತ್ರೆ ನಿಮ್ಮ ಅಮ್ಮಂಗೇನ್ ಕಷ್ಟ? ಏನೋ ಸ್ವಂತ ಮಗಳು ಸತ್ತು ಹೋದ ಹಾಗೆ ಫಾತಿಮಾ ಸತ್ತು ಹೋದ್ರೆ ನಿಮ್ಮ ಅಮ್ಮ ಕೂಡ ಸತ್ತು ಹೋಗ್ತಾಳಾ? ಹೌದು ಅಂಕಲ್, ಫಾತಿಮಾ ನನ್ನ ಮಾಮ್ಗೆ ಸ್ವಂತ ಮಗಳ ಹಾಗೆ. ಚಿಕ್ಕವಳಿಂದ ಬೆಳೆಸಿದ್ದಲ್ವಾ, ನನಗೇನಾದ್ರೂ ಆದ್ರೆ ನನ್ನ ಮಾಮ್ ಹೇಗ್ ತಡ್ಕೊಳಲ್ವೋ, ಫಾತಿಮಾ ಸತ್ತು ಹೋದ್ರೆ ಕೂಡ ತಡ್ಕೊಳಲ್ಲ. ಕರೆಕ್ಟೇ ನಿತ್ಯ, ಆದ್ರೆ ಎಷ್ಟ್ ದಿನ ಅಂತ ಹೇಳ್ದೆ ಇರ್ತೀಯ? ಯಾವತ್ತಾದ್ರೂ ಒಂದಿನ ಹೇಳಲೇಬೇಕಲ್ವಾ? ಆದ್ರೆ ಇವಾಗ ಹೇಳೋದು ಸರಿ ಇಲ್ಲ ಕಣೋ. ಅವ್ರು ಪೂರ್ತಿ ಗುಣ ಆದ್ಮೇಲೆ ಅವಾಗ ಹೇಳಿದ್ರೆ ಒಳ್ಳೇದು. ಹೌದು ಅಜ್ಜಿ, ಅದನ್ನೇ ನಾನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅವ್ರ ಹತ್ರ ಗಂಗಾ ಏನ್ ಹೇಳ್ತಿದ್ದಾಳೆ? ನಿತ್ಯಾಗೆ ಏನಾದ್ರೂ ಆಗಿರತ್ತಾ? ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದಾರೆ. ನೀವೆಲ್ಲ ಮನೆಗೆ ಹೋಗಿ ನೆಮ್ಮದಿಯಿಂದ ಮಾಮ್ನ ಕನ್ವಿನ್ಸ್ ಮಾಡಿ ಫಾತಿಮಾ ಇಲ್ಲ ಅಂತ ಹೇಳ್ತೀನಿ. ಹೋಗಿ. ಇದೇ ನಿತ್ಯ, ಈ ಸಿಚುವೇಶನ್ ಅಲ್ಲಿ ನಿನ್ನ ಆಂಟಿನ ಬಿಟ್ಟು ನಾವ್ ಹೇಗೆ ಹೋಗಕ್ಕಾಗತ್ತೆ? ಪ್ಲೀಸ್ ರೀ, ಎಲ್ರು ಇದ್ರೆ ಮಾಮ್ಗೆ ಡೌಟ್ ಬರುತ್ತೆ. ಯಾರೋ ಒಬ್ರು ಏನಾದ್ರೂ ಹೇಳ್ತಾರೆ, ಮಾಮ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದು ನಿಜಾನೇ ಜಯ್, ನಿತ್ಯ ನೋಡ್ಕೋತಾಳೆ. ನಾವು ಹೋಗೋಣ ನಡಿ. ನೀವ್ ಹೋಗಿ ಡ್ಯಾಡ್, ನಾನಾದ್ರೂ ಇವಳ ಜೊತೆ ಇರ್ತೀನಿ. ನಾನ್ ನೋಡ್ಕೋತೀನಿ ರೀ. ಆ ಫಾರ್ಮಾಲಿಟೀಸ್ ಎಲ್ಲ ಪೂರ್ತಿ ಮಾಡಿ ನಾನ್ ಮಾಮ್ನ ಮನೆ ಕರ್ಕೊಂಡು ಹೋಗ್ತೀನಿ. ಪ್ಲೀಸ್ ನೀವೆಲ್ಲ ಹೋಗಿ. ಹಾಗಲ್ಲ ನಿತ್ಯ, ನೀನ್ ಒಬ್ಳೇ ಇರ್ತೀಯ. ಈಗ ಮಾಮ್ ಪಕ್ಕ ನಾನೊಬ್ಳೇ ಇರೋದೇ ಮಾಮ್ಗೆ ಸೇಫ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಸರಿ ಪ್ಲೀಸ್. ಓಕೆ ನಿತ್ಯ, ಟೇಕ್ ಕೇರ್. ಏನಾದ್ರೂ ಪ್ರಾಬ್ಲಮ್ ಆದ್ರೆ ನನಗೆ ಕಾಲ್ ಮಾಡು. ಆಂಟಿನ ಹುಷಾರಾಗಿ ನೋಡ್ಕೊ. ನಡೀರಿ ಹೋಗೋಣ. ಬನ್ನಿ. ಯಾಕೆ ಯಾಕೆ ಅವರನ್ನೆಲ್ಲ ಯಾಕೆ ಕಳಿಸ್ದೆ? ಅವ್ರ ಹತ್ರ ಏನ್ ಹೇಳ್ದೆ ನೀನು? ಗಂಗನ್ನ ನಿತ್ಯ ಎಲ್ಲಿ? ಏನಾಗಿಲ್ಲ ಮೇಡಮ್, ಅಮರ್ಗೇನಾಗಿಲ್ಲ. ನೀನ್ ಯಾಕೆ ಕಳ್ತಿದ್ಯಾ? ಏನಾಗಿಲ್ಲ.